ಫುಲ್ಲು ಜೋರು ಮಳೆ, ಒಳ್ಳೆ ಹುಚ್ಚ ಇದ್ದಂಗೆ ಹೋಗ್ತಿದೆ ಮಳೆ, ನಿಲ್ತಾನೇ ಇಲ್ಲ. ಹಲೋ ಎವ್ರಿವನ್, ದಿಸ್ ಇಸ್ ಮೈ ಫಸ್ಟ್ ಯೂಟ್ಯೂಬ್ ವ್ಲಾಗ್. 3 ವರ್ಷ ಟ್ರಾವೆಲ್ ಮಾಡಿ, ಟ್ರೆಕ್ ಮಾಡಿ, ರೋಡ್ ಟ್ರಿಪ್ಸ್ ಮಾಡಿ, ಎಲ್ಲ ಫೋರ್ಸ್ ಮಾಡಿ ವ್ಲಾಗ್ಸ್ ಮಾಡು ಕೊನೆಗೂ ಐ ಹ್ಯಾವ್ ಡಿಸೈಡ್ ಟು ಡೂ ಅ ವ್ಲಾಗ್. ಸೊ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಇವತ್ತು ನಾನು ಬಂಡಾಜೆ ಫಸ್ಟ್ ಟೆಕ್ ಹೋಗ್ತೀನಿ ಆ್ಯಂಡ್ ಐ ಗಿವ್ ಆಲ್ ದ ಅಪ್ಡೇಟ್ಸ್. ಎವ್ರಿವನ್, ಗುಡ್ ಮಾರ್ನಿಂಗ್. ಬೆಳಗ್ಗೆ 4:15 ಬಂದು ರೀಚ್ ಆದೆ ಹೋಮ್ ಸ್ಟೇನ. ಫುಲ್ಲು ಜೋರು ಮಳೆ, ಒಳ್ಳೆ ಹುಚ್ಚ ಇದ್ದಂಗೆ ಹೋಗ್ತಿದೆ ಮಳೆ, ನಿಲ್ತಾನೇ ಇಲ್ಲ. ಆದರೂ ಮಳೆಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಈಗೊಂದು ಒಳ್ಳೆ ಪಿಕಪ್ ಬಂದಿದೆ ಗಾಡಿ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಇಲ್ಲಿಂದ ಬಂಡಾಜೆ ಬೇಸ್ ಟ್ರೆಕ್ಕಿಗೆ 5 ಕಿಲೋಮೀಟರ್ಸ್ ಇದೆ. ಫುಲ್ ಒಂಥರ ಆಫ್ ರೈಡಿಂಗ್ ಜೀಪ್ ರೈಡ್. ನೋಡೋಣ, ಆದರೆ ವೀಡಿಯೋ ಮಾಡ್ತೇನೆ, ಇಲ್ಲಾಂದರೆ ನೋಡೋಣ. ಅದೇ ನಮ್ಮ ಪಿಕಪ್ಪು. ಆ್ಯಂಡ್ ದೋಸ್ ಆರ್ ಅದರ್ ಪಾರ್ಟಿಸಿಪೆಂಟ್ಸ್ ಹೂ ಕೇಮ್ ಅಲಾಂಗ್ ವಿತ್ ಅಸ್ ಟು BMC ಆರ್ಗನೈಸೇಷನ್. ಒಂದು ಜೀಪ್ ಬಂದಿದೆ, ಈಗ ಹೋಗೋದೊಂದು ಬಾಕಿ. ಫುಲ್ ಆಫ್ ರೈಡಿಂಗ್ ಎಕ್ಸ್ಪೀರಿಯನ್ಸಸ್ಸು. ಇದು ಸುಮಾರು ಸತಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಪ್ರತಿ ಸಲ ಎಕ್ಸ್ಪೀರಿಯನ್ಸ್ ಮಾಡುವಾಗ ಹೊಸ ಎಕ್ಸ್ಪೀರಿಯನ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಇದು ಫುಲ್ ಜನ ಜಾತ್ರೆ ನೋಡ್ಕೊಂಬಿಡಿ. ನೆಕ್ಸ್ಟ್ ಬಂಡಾಜೆ ಬೇಸ್ಬೇಕಾ ಒಂದು ವಿಡಿಯೋ ಮಾಡ್ತೀನಿ. ಫುಲ್ ಟೈಮ್ ಮೊಬೈಲ್ ಇದ್ರೆ ಹೋಯ್ತು ಮೊಬೈಲಾ. ನಂದೆ ಐಕೇರಿದೆ, ಪರವಾಗಿಲ್ಲ. ಕ್ರೇಜಿ ಜೀಪ್ ರೈಡ್. ಆ್ಯಕ್ಚುಲ್ ಜೀಪ್ ರೈಡ್ ಸ್ಟಾರ್ಟ್ಸ್ ಬಿಕಾಸ್ ಆಫ್ ಸ್ಲಿಪ್ಪರಿ ರೋಡ್. ನೋಡಿದರೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಅಪ್ಪ ಅಂಕಲಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ವೇನು ಮೋಸ್ಟ್ಲಿ. ಬಟ್ ವಾಪಸ್ fun. It's crazy fun. You don't get to see these things. ಪಾಪ ಗಾಡಿಲಿದ್ದವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ವೇನೋ ಮೋಸ್ಟ್ಲಿ. ನಮ್ಮ ಗಾಡಿ ಹಿಂದೆ ಹೋಗ್ತಿದ್ಯಪ್ಪ. ಎಲ್ಲ ಜನ ಸಾಗರ ಬಂಡಾಜೆ ಫಾಲ್ಸ್ ಟ್ರೆಕ್ಕಿಗೆ. ಇವತ್ತು ಮಳೆ ಆದರೂ ಜನ ಬಿಡ್ತಿಲ್ಲ. ಏನೋ ಫಾಲ್ಸ್ ಅಂತ ಬರ್ತಾರೆ, ಸುಮ್ಮನೆ ಖಾಲಿ ಫಾಗ್ನ ನೋಡ್ಕೊಂಡು ಹೋಗ್ತಾರೆ. ಫಾಲ್ಸ್ ಇರಲ್ಲ, ಏನೂ ಇರಲ್ಲ. ಅಲ್ಲಿಂದ ಲಾಸ್ಟ್ ಹೋದ್ನು. ಅಯ್ಯೋ ಏನು ಗುರು, ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಒಂದು ಹಿಂದೆ ಒಂದು ಮುಂದೆ ಗಾಡಿ. Hold tight. Hold tight. Hold tight. ಈಗಿರೋದು ಅಷ್ಟೇ ಮಜಾ. ಕ್ರೇಜಿ. ಮೊಬೈಲ್ ಬಿಡಿದ್ರೆ ಸಾಕು. This experience is one in lifetime. Let's go. I'm doing vlog. ಹೋಗ. This is the first point. ಕೋಟೆಗೆ ದಾರಿ ಅಂತೆ. ವೇ ಟು ಬಲರಾಯನ ದುರ್ಗ ಫೋರ್ಟ್ ಆ್ಯಂಡ್ ಬಂಡಾಜೆ ಫಾಲ್ಸ್. ಆ್ಯಂಡ್ ಇಫ್ ಯು ಕಮ್ ಹಿಯರ್ ಯು ವೋಂಟ್ ರಿಗ್ರೆಟ್ ಇನ್ ಯುವರ್ ಫ್ಯೂಚರ್, ಬಿಕಾಸ್ ಇಲ್ಲಿ ಅದು ಎಸ್ಪೆಷಲಿ ಮಾನ್ಸೂನಲ್ಲಿ ಬಂದರೆ ಅದು ಸಿಗೋ ಫೀಲೇ ಬೇರೆ. ಆ್ಯಂಡ್ ಆಸ್ ಐಮ್ ಅ ಪಾರ್ಟ್ ಆಫ್ BMC. ಐಮ್ ಆ್ಯಕ್ಚುಲಿ ಫ್ರೀಲಾನ್ಸಿಂಗ್ ಫಾರ್ ದೆಮ್. ಸೊ ಐ ಕೇಮ್ ವಿತ್ ಅ ಗ್ರೂಪ್ ಆ್ಯಂಡ್
ಒಬ್ಬೊಬ್ಬರೇ ನಿಧಾನ ಬರ್ತಾ ಇದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಬಟ್ ಇಲ್ಲಿ ಫುಲ್ ಮಳೆ, ಲೀಚಸ್ ಕಾಡು ಜಾಸ್ತಿ ಇದಾವಂತೆ, ಫಾಲ್ಸು ತುಂಬ ನೀರು ಹರಿತಿರ್ಬೇಕು. ಹೋಗ್ತಾ ಹೋಗ್ತಾ ಪಾತ್ ಹೆಂಗಿದೆ ಅಂದರೆ ಬಂಡಾಜೆ ಫಾಲ್ಸ್ದು ಟ್ರೆಕ್ಕಲ್ಲಿ ಸ್ಟಾರ್ಟಿಂಗ್ 1.5 ಕಿಲೋಮೀಟರ್ ಫುಲ್ ಫಾರೆಸ್ಟ್ ಏರಿಯಾ. ಸೊ ಅದರಲ್ಲೇ ಇರೋದು ಮಜಾ, ಆ ಮಳೆ, ಆ ಸೌಂಡ್, ಆ ಟಿಪ್ 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 ಆ ಮಳೆ ಸೌಂಡು. ಬಟ್ ಈ ಎಂಜಾಯ್ ಮಾಡೋಕ್ಕಿಂತ ಜಾಸ್ತಿ ನಾವು ಕೈಕಾಲು ನೋಡ್ಕೊಳ್ಳೋದೇ ಆಗುತ್ತೆ, ಎಲ್ಲಪ್ಪ ಲೀಚತ್ತು ಎಲ್ಲಪ್ಪ ಲೀಚತ್ತು ಅಂತ. ಸ್ವಲ್ಪ ಹುಷಾರಾಗಿರಬೇಕು ಟ್ರೆಕ್ ಮಾಡುವಾಗ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ. ಲೋಕಲ್ಸ್ ಹೇಳೋ ಪ್ರಕಾರ ಇವತ್ತು ಇದು ಮಳೆ ನಿಲ್ಲಲ್ಲ ಅಂತೆ. ಅಂದರೆ ಹಂಗೆ ನೋಡೋಕೆ ಹೋದರೆ ಉಡುಪಿ ಮಂಗಳೂರಲ್ಲೆಲ್ಲ ಇವತ್ತು ಫುಲ್ ಮಕ್ಕಳಿಗೆಲ್ಲ ರಜೆ ಕೊಟ್ಬಿಟ್ಟವ್ರೆ. ಆ ಮಳೆಯಲ್ಲೂ ಬಂದು ಟ್ರೆಕ್ ಮಾಡ್ತಾಯಿದ್ದೀವಿ. ಬಟ್ ಒಂದು ಹೇಳೋದಾದರೆ ಈ ಬಂಡಾಜೆ, ಈ ಕುದುರೆಮುಖ, ನೇತ್ರಾವತಿ ಟ್ರೆಕ್ಸ್ ಎಲ್ಲ ಈ ಸಮ್ಮರಲ್ಲಿ ಮಾಡೋದ್ರಲ್ಲಿ ಏನಿಲ್ಲ, ಸುಮ್ಮನೆ ಟ್ರೆಕ್ ಚಟ ಇದ್ದವ್ರು ನಮ್ಮಂಥವ್ರು ನಾವೆಲ್ಲ ಸುಮ್ಮನೆ ನಮಗೆ ಟ್ರೆಕ್ ಮಾಡಲೇಬೇಕು. ಸೊ ಅಂಥವ್ರಿಗೆ ಮಾತ್ರ ಈ ಸಮ್ಮರಲ್ಲೆಲ್ಲ ಬೆಸ್ಟು. ಬಟ್ ಇನ್ ಮಾನ್ಸೂನ್, ಈಗ ಯಾರೆಲ್ಲ ಟ್ರೆಕ್ ಮಾಡಿಲ್ಲ ಇದುವರೆಗೂ ಅಂಥವ್ರಿಗೆಲ್ಲ ಮಾನ್ಸೂನ್ ಸೀಸನ್ ಈಸ್ ದ ಬೆಸ್ಟ್ ಟೈಮ್. ಏನಂದರೆ ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ. ಆಳೆಪೆ ಅವ್ರು ಫಸ್ಟ್ ಬಂದಾಗಲೇ ಚೆನ್ನಾಗಿದ್ರೆ ಮಾತ್ರ ಅವ್ರು ಫ್ಯೂಚರ್ ಟ್ರೆಕ್ಕು ಟ್ರಾವೆಲು ಹಾಗೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಅದೇ ನೀವು ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಯಾವುದೋ ಒಂದು ಬಿಸಿಲಲ್ಲಿ ಮೇ ಟೈಮಲ್ಲಿ ಹೋಗಿ ಯಾವುದೋ ಒಂದು ಟ್ರೆಕ್ ಮಾಡ್ಕೊಂಬಂದು ಅಲ್ಲೇ ಯಾಕಪ್ಪ ಬಂದೆ ಅಂತೇಳಿ ಹಾಗೆಲ್ಲ ಫೀಲ್ ಮಾಡ್ಕೋಬಾರ್ದು. ಸೊ ಬೆಸ್ಟ್ ಟೈಮ್ ಟು ಟ್ರೆಕ್ ಮಾನ್ಸೂನ್ ಸರಿ. ಆ್ಯಂಡ್ ಯುವರ್ಸ್ ಫಸ್ಟ್ ಟ್ರೆಕ್ ಶುಡ್ ಬಿ ವೆಸ್ಟರ್ನ್ ಘಾಟ್ ಟ್ರೆಕ್. ದೇರ್ ಲಾಟ್ ಆಫ್ ವೆಸ್ಟರ್ನ್ ಘಾಟ್ ಟ್ರೆಕ್ಸ್. ಸೊ ಎಕ್ಸಾಕ್ಟ್ ಒಂದು 500 ಮೀಟರ್ ಟ್ರೆಕ್ ಆದಮೇಲೆ ಗೆಟ್ ಆನ್ ಬೆಸ್ಟ್ ವ್ಯೂ. ಈಸ್ ಫಸ್ಟ್ ವ್ಯೂ. ಸೊ ಇಲ್ಲಿ ಫಾಗೆಲ್ಲ ಕ್ಲಿಯರ್ ಇದ್ದರೆ ಅಲ್ಲೇ ರಾಣಿ ಜೊತೆ ತೋರ್ತಿತ್ತು. ನಾವು ಹಣೆ ಬರೋಕ್ಕೆ ಫಾಗ್ ಕ್ಲಿಯರ್ ಆಗಿಲ್ಲ. ಏನೋ ಫುಲ್ ಮಳೆ ಸುರಿತಾನೇ ಇದೆ. ಯಾವಾಗ ನಿಲ್ತೋ ಗೊತ್ತಿಲ್ಲ. ಬಟ್ ಏನೋ ಒಂದು ಮಜಾ ಬರ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತೇಳಿ. ಎಕ್ಸಾಕ್ಟ್ 900 ಮೀಟರ್ ಆದಮೇಲೆ ಯು ಕ್ಯಾನ್ ಸಿ ದಿಸ್ ವ್ಯೂ. ಟ್ರೆಕ್ಕು ಹೋಗ್ತಾ ಲೈಕ್ ಸ್ಟಾರ್ಟಿಂಗಿಂದ ಅರೌಂಡ್ 1.5 ಕಿಲೋಮೀಟರ್ ತಗೊಂತ ಸ್ಟೀಪ್ ಆ್ಯಂಡ್ ಫಾರೆಸ್ಟ್. ಸೊ ಅದಾದಮೇಲೆ ಟ್ರೆಕ್ ಈಸಿ ಇರುತ್ತೆ. ಸೊ ಸುಮಾರು ಜನ ಇಲ್ಲೇ ಸಾಕಾಯಿತು ಅಂತ ಹೇಳ್ತಾರೆ. ಸೊ ಹಾಗೆಲ್ಲ ಮಾಡಬಾರ್ದು. ಸೊ ಸ್ಟಾರ್ಟೆಡ್ ಟ್ರೆಕ್ ಯು ಹ್ಯಾವ್ ಟು ಕಂಪ್ಲೀಟ್ ಟಿಲ್ ದ ಎಂಡ್. ಸೊ ನಾನು BMCಯಿಂದ ಬಂದಿದ್ದೀನಿ. ಸೊ ಆ್ಯಸ್ ಎ ಟ್ರೆಕ್ ಲೀಡ್ ಇವ್ರನ್ನೆಲ್ಲ ದುಡುವಾಗಲೇ ಒಂದು ದೊಡ್ಡ ಸಾಹಸ ಅನಿಸುತ್ತೆ. ಅದೇ ಕೆಲವರೆಲ್ಲ ಫಸ್ಟ್ ಟೈಮ್ ಟ್ರೆಕ್ಕರ್ಸ್ ಬಂದಿರ್ತಾರೆ, ಅವರಿಗೂ ಪಾಪ ಗೊತ್ತಿರಲ್ಲ ಹಿಂಗೆ ಏನು ಕತೆ ಏನಂತೇಳಿ. ಅದು ಈ ಮಳೆಯಲ್ಲಿ ಖಾಲಿ ಮಳೆ ಬಂದರೆ ಪರವಾಗಿಲ್ಲ, ಇನ್ನೂ ಫುಲ್ ಚಳಿ ಇದೆ. ಆ ಚಳಿಯಿಂದ ಫುಲ್ ಬಾಡಿ ಫ್ರೀಸ್ ಆಗುತ್ತೆ. ಆಮೇಲೆ ನಿಮಗೆ ಗೊತ್ತು ಏನಾಗುತ್ತೆ ಅಂತೇಳಿ, ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ಈ ಲೀಚ್ ಬೇರೆ ನೋಡೋಣ ಹಿಂಗೆ. ಈ ಒಂಥರ ಈ ಫಾರೆಸ್ಟ್ ಒಳಗೆ ಹಿಂಗೆ ಹೋಗೋದು ಒಂಥರ ಮಜಾ. ಸೊ ಎಕ್ಸಾಕ್ಟ್ 1.8 ಕಿಲೋಮೀಟರ್ ಆದಮೇಲೆ ಒಂದು ಸ್ಮಾಲ್ ಸ್ಟ್ರೀಮ್ ಸಿಗುತ್ತೆ. ನಿಮ್ಮ ಬೇಕಾದ್ರೆ ನೀರು ತುಂಬಿಸ್ಕೋಬೋದು ಕುಡಿಯೋಕ್ಕೆ. ಇಟ್ಸ್ ಅ ಫ್ರೆಶ್ ವಾಟರ್ ಓನ್ಲಿ. ಡೈರೆಕ್ಟ್ ಮೇಲೆ ಕೆಳಗೆ ಬಿದ್ದಿದ್ದೆ ಡೈರೆಕ್ಟ್ ಬರ್ತಿರೋದು. ಅದು ಈ ನೀರು ಬೇಸಿಗೆಲ್ಲ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ, ಖಾಲಿ ಮಳೆಗಾಲದಲ್ಲಿ ಮಾತ್ರ. ಫಾರೆಸ್ಟ್ ಏರಿಯಾ ಫುಲ್ ಮುಗಿಸಿ ಆಯಿತು. ಇನ್ನು ಫುಲ್ಲು ಇಲ್ಲಿಂದ ಇನ್ನು ಬಂಡಾಜೆ ವಾಟರ್ ಫಾಲ್ಸ್ ತನಕ ಫುಲ್ ಗ್ರಾಸ್ಲ್ಯಾಂಡ್ ಏರಿಯಾನೇ. ಆ್ಯಂಡ್ ಈ ಟ್ರೈಲ್ಸ್ ಅಷ್ಟೇ ಮಳೆ ಬಂದಿದ್ದರಿಂದ ಫುಲ್ ಸ್ಕಿಡಿ ಆಗಿದೆ, ಫುಲ್ ಸ್ಲಿಪ್ಪರಿ. ಸೊ ನಡೆಯುವಾಗೆಲ್ಲ ಮಳೆಗಾಲದಲ್ಲಿ ಬಂದು ಸ್ವಲ್ಪ ನೋಡ್ಕೊಂಡು ನಡಿಬೇಕು. ಅದು ಬಳ್ಳಾರಾಯನ ದುರ್ಗನ ಕೋಟೆ, ಅದರಿಂದ ಸ್ವಲ್ಪ ಮೇಲೆ ಹೋದ್ರೂ ಗೊತ್ತಾಗುತ್ತೆ. ಫಾಗ್ ಏನಿಲ್ಲ ಅಂದರೆ ಪ್ರಾಪರಾಗಿ ಕ್ಲಿಯರಾಗಿ ವ್ಯೂ ನೋಡ್ಬೋದು ಅಲ್ಲಿ ಮೇಲಿಂದ. ಕೋಟೆ ಅಂದರೆ ಸುತ್ತ ಒಂಥರ ಮಹಾರಾಷ್ಟ್ರಲ್ಲಿ ಹೆಂಗೆ ನೋಡ್ತೀರಾ ಆ ಟೈಪಿ ಒಂಥರ ಕೋಟೆ ಇದೆ ಅಲ್ಲಿ ಮೇಲೆ. ಈ ಪಾಯಿಂಟಲ್ಲಿ ಸುತ್ತ ಒಂದು ಕಡೆ ಒಂದು ವ್ಯೂ ನೋಡ್ಕೊಂಬಿಡಿ ಈಗಲೇ. ನೀವು ಆ ಪಾಯಿಂಟಲ್ಲಿ ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಸೊ ನಿಮ್ಮ
ವಾಟರ್ ಫಾಲ್ಸ್ ಹೋಗ್ಬೇಕಂದ್ರೆ ಅಲ್ಲಿಂದ ರೈಟಿಗೆ ಹೋಗಬೇಕು ಒಂದೇ ವೇಯಲ್ಲಿ. ಈ ಬಂಡಾಜೆ ಫಾಲ್ಸ್ ಟ್ರೆಕ್ ಮಾಡುವಾಗ ನೀವು ಯಾವ ದಾರಿಲಿ ಬರ್ತೀರೋ ಎಲ್ಲ ಕಡೆ ರೈಟ್ ತೊಗೋಬೇಕು, ಎಲ್ಲೂ ಲೆಫ್ಟ್ ತೊಗೊಳಂಗಿಲ್ಲ. ಫಾಲ್ಸ್ ಹೋಗ್ಬೇಕಂದ್ರೆ ಎಲ್ಲಾದರೂ ಲೆಫ್ಟ್ ತೊಗೊಂಡ್ರೆ ಟೋಟಲ್ ಎಲ್ಲೆಲ್ಲೂ ಹೋಗ್ಬಿಡ್ತೀರ ಆಮೇಲೆ. ಕೌಸ್ತುಭೆಲ್ಲ ಹಿಂದೆ ಇದ್ದಾರ ಮುಂದೆ ಇದ್ದಾರ? It doesn't matter. It should matter. ಹಾಫ್ ವ್ಯೂ ಪಾಯಿಂಟಿಂದ ಯು ಕ್ಯಾನ್ ಸಿ ಒಂದು ವಾಟರ್ಫಾಲ್. ಅದು ಯಾವುದೋ ಒಂದು ಕುದುರೆಮುಖ ರೇಂಜಲ್ಲಿ. ಎಷ್ಟು ಚೆನ್ನಾಗಿದೆ. ಕ್ಲೌಡ್ಸ್ ಮಧ್ಯೆ ಅದು. ಸೊ ಫಾರೆಸ್ಟ್ ಏರಿಯಾ ಆದಮೇಲೆ ಗ್ರಾಸ್ಲ್ಯಾಂಡ್ ಬರ್ತಾ ಇರುವಾಗ 2 ವ್ಯೂ ಪಾಯಿಂಟ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಫಾಗ್ ಇಲ್ಲದೆ ಮಳೆ ಇಲ್ಲದೆ ಇದ್ದರೆ ದಿಸ್ ವ್ಯೂ ಇಸ್ ಕ್ರೇಜಿ. ಒಂಥರ ಬಂಡಾಜೆಗೆ ನಾನು ಬರೋದು ವಾಟರ್ ಫಾಲ್ಸ್ ನೋಡೋಕ್ಕಿಂತ ಜಾಸ್ತಿ ಈ ಫಾಗ್ಗೋಸ್ಕರ. ಫಾಗ್ ಕ್ಲಿಯರ್ ಆದಮೇಲೆ ಆ ಸಿಗುವಂಥ ವ್ಯೂ ಇದೆಯಲ್ಲ, ಕೋಟಿ ಕೊಟ್ಟರು ಸಿಗಲ್ಲ ಅಂತ. ಸೊ ಈಗ ನೀವು ಹಿಂಗೆ ಗ್ರಾಸ್ಲ್ಯಾಂಡ್ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಲೆಫ್ಟಲ್ಲಿ ಹಿಂದಿಂದ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದೆಲ್ಲ ನೋಡಬೇಕಂದ್ರೆ ಎಷ್ಟೇ ಇದೊಂದು ದಿಸ್ ಇಸ್ ಮೈ ಫೋರ್ತ್ ಟೈಮ್ ಅಂತ ಬಂಡಾಜಿಗೆ. ಪ್ರತಿ ಸತಿ ಬಂದಾಗಲೂ ಫೋಟೋ ಹೊಡ್ತೀನಿ, ಪ್ರತಿ ಸತಿ ಬಂದಾಗಲೂ ವಿಡಿಯೋ ತೆಗಿತೀನಿ. ಎಷ್ಟೇ ಹೊಡೆದು ಸಾಕಾಗಲ್ಲ, ಅಷ್ಟು ಒಂಥರ ಖುಷಿ ಅಷ್ಟೇ. ಸರಿ, ನೆಕ್ಸ್ಟ್ ವಿಡಿಯೋ ಈಗಾಯಿತು. ಸುಮಾರು ವೀಡಿಯೋಸ್ ಮಾಡಾಗೋಗಿದೆ. ಗ್ರಾಸ್ಲ್ಯಾಂಡ್ ಇದೆ, ಒಂದು 4-5 ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಲಾಸ್ಟು ಬಂಡಾಜೆ ಫಾಲ್ಸ್ ಮಾಡ್ತೀನಿ, ಆಮೇಲೆ ಬಳೆಯನದುರ್ಗ ಫೋರ್ಟ್. ಫೈನಲಿ ಬಂಡಾಜೆ ಫಾಲ್ಸ್ ರೀಚ್ ಆದೆ. ಇಲ್ಲಿ ಫುಲ್ ನೀರಿರೋ ಕಾರಣ ಹತ್ರ ಹೋಗೋಕ್ಕಾಗಲ್ಲ. ಆ್ಯಂಡ್ ಇಟ್ಸ್ ಟೂ ಡೇಂಜರಸ್ ಟು ಗೋ ನಿಯರ್ ದ್ಯಾಟ್. ಎಷ್ಟಾಗುತ್ತೋ ವೀಡಿಯೋಗಿಂತ ಜಾಸ್ತಿ ನಮ್ಮ ಜೀವ ಇಂಪಾರ್ಟೆಂಟ್. ಜೀವ ಇದ್ರೇ ಜೀವನ. ಸೊ ಸುಮಾರು ಜನ ಇದ್ದೀರಾ, ಒಂದು ಫೋಟೋಗೋಸ್ಕರ ಲೈಫನ್ನೇ ರಿಸ್ಕ್ ಮಾಡ್ಕೊಳ್ತೀರಾ. ಅದೆಲ್ಲ ಮಾಡೋಕ್ಕೋಗ್ಬೋದು. ಆ್ಯಂಡ್ ಫೈನಲ್ ವ್ಯೂ ಇನ್ನು ಆ ಕಡೆ ಇದೆ. ಮಳೆ ಇಲ್ದಿದ್ರೆ ನೋಡ್ಬೋದಿತ್ತು, ಏನೋ ಒಂದು ಇದಾಗಲ್ಲ. ಫೈನಲಿ ಲಾಸ್ಟ್ ಪಾಯಿಂಟ್ ತನಕ ಬಂದಾಗಿದೆ. ಯು ಕ್ಯಾನ್ ಸಿ ದ ವಾಟರ್ಫಾಲ್ ಓವರ್. ಅದು ನೀರು ಬಿದ್ದು ವಾಪಸ್ ರಿವರ್ಸ್ ಆಗಿ ಬರ್ತಾ ಇದೆ. ವಾಯ್ಸ್ ಕೇಳಿಸ್ತಾ ಇದ್ವಿ ನಾವು ಮೋಸ್ಟ್ಲಿ ಈ ಸೌಂಡಿಗೆ ಅಷ್ಟೇ. ಫೈನಲಿ ನಂದು ಫಸ್ಟ್ ವ್ಲಾಗ್ ಮುಗೀತು. ನಂಗೆ ಹೆಂಗೆ ಬಂದೆ ಅಂತ ಈಗ ನಾನು ಏನೇ ಮಾಡಿದ್ರು ನಂಗೆ ಇಷ್ಟ ಆಗುತ್ತೆ. ಅಂದರೆ ಈ ವ್ಲಾಗ್ಸ್ ಆಗಲಿ, ಈಗ ನಾವು ಮಾತಾಡೋದು ನಂಗೆ ಇಷ್ಟ ಆಗುತ್ತೆ. ಏನಂದರೆ ಸೆಲ್ಫ್ ಅಬ್ಸೆಷನ್. ಸೊ ಬೇರೆಯವ್ರಿಗೆ ಹೆಂಗೆ ಅನ್ಸುತ್ತೆ ಅಂತ ಗೊತ್ತಿಲ್ಲ. ಅಥವಾ ಮತ್ತು ನಾನು ಈ ಮಾಡಿದ ವ್ಲಾಗ್ಸಲ್ಲಿ ಏನಾದ್ರು ಮಿಸ್ಟೇಕ್ ಇದೆಯಾ ಅದು ನಂಗೆ ಅರ್ಥ ಆಗಲ್ಲ. ಅಂದರೆ ನಾವು ಮಾಡಿದ ಎಲ್ರಿಗೂ ಹಾಗೆ ಅಲ್ಲ, ಎಲ್ರಿಗೂ ಹಂಗೆ ಥರ ನನಗೆ ಹಾಗೆ ಅನ್ಸೋದು ನಾವು ಮಾಡಿದ್ದೆಲ್ಲ ಸರಿ ಅಂತ. ಏನಾದ್ರು ನನ್ನ ವೀಡಿಯೋಸಲ್ಲಿ ಏನಾದ್ರು
ಮಿಸ್ಟೇಕ್ಸ್ ಇದ್ದರೆ ಅಥವಾ ನಾನು ಏನಾದ್ರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ಪ್ಲೀಸ್ ಲೆಟ್ ಮಿ ನೋ ಇನ್ ಕಮೆಂಟ್ಸ್. ಆ್ಯಂಡ್ ಇನ್ನು ನಾನು ಈ ವ್ಲಾಗ್ಸಲ್ಲಿ ಇನ್ನೂ ಏನೆಲ್ಲ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದನ್ನು ಒಂದು ಕಮೆಂಟ್ ಹಾಕಿದ್ರೆ ಇಟ್ಸ್ ವೆರಿ ಹೆಲ್ಪ್ಫುಲ್ ಟು ಮೀ ಟು ಇಂಪ್ರೂವ್ ಮೈ ಸೆಲ್ಫ್ ಇನ್ ದ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಆ್ಯಂಡ್ ಅಪ್ಕಮಿಂಗ್ ವ್ಲಾಗ್ಸ್. ಇನ್ನು ಹೆಚ್ಚಿನ ಕಂಟೆಂಟ್ಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು. ಗುಡ್ ಬೈ.